ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ದೋಸೆ ಇಷ್ಟ ಅವರೆಲ್ಲ ಬರ್ರಿ ಬೇಗ ಬೇಗ ನಮ್ಮ ಮನೆಗೆ ತಿಂಡಿ ತಿನ್ನೋಣ. ಯಾರಿಗೆಲ್ಲ ದೋಸೆ ಅಂದರೆ ಇಷ್ಟ ಅವರೆಲ್ಲ ಬೇಗ ಬೇಗ ಕಮೆಂಟ್ ಮಾಡಿರಿ, ತಿನ್ನೋಕ್ಕೆ ರೆಡಿ ಮಾಡ್ತೀವಿ ಬರ್ರಿ. ಇವು ದಿನ ಮಾಡೋ ಮಾಮೂಲಿ ದೋಸೆ ಅಲ್ಲ, ಇವತ್ತೊಂದು ಸ್ವಲ್ಪ ಬೇರೆ ದೋಸೆ ಮಾಡಿದ್ದೀವಿ. ಏನಪ್ಪ ಇದು ಬೇರೆ ದೋಸೆ ಅಂತ ವಿಡಿಯೋ ಪೂರ್ತಿ ನೋಡಿರಿ, ಅವಾಗ ನಿಮಗೆ ಗೊತ್ತಾಗ್ತೈತಿ. ಪೂರ್ತಿ ನೋಡಿದ ಮೇಲೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ, ಹಾಗೆ ಕಮೆಂಟ್ಸ್ ಹಾಕೋದು ಮರಿಬೇಡ್ರಿ. ಮತ್ತು ವಿಡಿಯೋನ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸಿಗೂ ಶೇರ್ ಮಾಡೋದು ಕೂಡ ಮರಿಬೇಡ್ರಿ. ಇವತ್ತಿನ ದೋಸೆ ಬಾರ್ಲಿ ದೋಸೆ, ಬಾರ್ಲಿಯನ್ನು ಬಳಸ್ಕೊಂಡು ಮಾಡಿದ್ದೀನಿ. ಮಾಮೂಲಿ ದಿನ ಅಕ್ಕಿ ದೋಸೆ ಮಾಡ್ತಿದ್ವಿ, ಬಟ್ ಇವತ್ತು ಬಾರ್ಲಿಯನ್ನು ಹಾಕ್ಕೊಂಡಿದ್ವಿ ಅದರ ಜೊತೆಗೆ. ಬರ್ರಿ ನಾವಿವತ್ತು ಈ ಬಾರ್ಲಿ ದೋಸೆಯನ್ನು ಹೆಂಗೆ ಮಾಡಿದ್ದೀವಿ ನೋಡೋಣ. ಹಂಗೆ ದೋಸೆ ತಿಂತಾ ಇರೋರು ಹೆಂಗಿದೆ ಅಂತಲೂ ಹೇಳ್ತಾರೆ ಬರ್ರಿ. ನಮ್ಮ ದೋಸೆ ಪ್ರಿಯರೆಲ್ಲರೂ ದೋಸೆ ತಿನ್ನಕತ್ತೇವು, ಅವರೇ ಟೇಸ್ಟ್ ಹೇಳ್ತಾರೆ. ಈಗ ಮಾಡಿರೋದು ನಾನು, ಟೇಸ್ಟ್ ಹೇಳೋದು ಇಲ್ಲಿದ್ದಾರೆ. ನಿಜವಾಗ್ಲೂ ಕರೆಗೆ ಚೆನ್ನಾಗೈತಿ. ಥ್ಯಾಂಕ್ ಯು. ಹೇಳ್ರಿ ಅವ್ರಿಗೆ ನಿಮ್ಮ ಮನೆಗೆ ನೀವು ಬಾರ್ಲಿ ದೋಸೆ. ನಾವಿಲ್ಲಿ 1 ಕಪ್ ಬಾರ್ಲಿಯನ್ನು ತಗೊಂಡಿದ್ದೀವಿ. ಈ ಬಾರ್ಲಿ ದೋಸೆ ಮಾಡೋದಕ್ಕೆ ಈ ಮೇಯ್ನಾಗಿ ಬೇಕಾಗಿರೋದೆ ಬಾರ್ಲಿ. ಇವಾಗ ಇದರ ಜೊತೆಗೆ ಉದ್ದಿನಬೇಳೆ, ಅಕ್ಕಿ ಅವುಗಳನ್ನು ಕೂಡ ಹಾಕೋಬೇಕು. ನೋಡ್ತಾ ಇದ್ದೀರಲ್ವ, 1 ಕಪ್ ಬಾರ್ಲಿ ಹಾಕ್ಕೊಂಡೆ. ಅದೇ ಕಪ್ಪಲ್ಲಿ ಇವಾಗ ನಾನು ಮತ್ತೆ 1 ಕಪ್ಪಷ್ಟು ಉದ್ದಿನಬೇಳೆನೂ ಹಾಕೊತಾ ಇದ್ದೀನಿ. ಎಲ್ಲವನ್ನೂ ಕೂಡ ಒಟ್ಟಿಗೆ ತೊಳ್ಕೊಳ್ಳೋದು, ಅದಕ್ಕೋಸ್ಕರ ನಾನೆಲ್ಲ ಮಿಕ್ಸಾಗಿ ಹಾಕ್ಕೊತಾ ಇದ್ದೀನಿ ಇಲ್ಲಿ. ಈಗ 1 ಕಪ್ ಬಾರ್ಲಿ ಮತ್ತು 1 ಕಪ್ ಉದ್ದಿನಬೇಳೆನ ಸೇರಿಸ್ಕೊಂಡಾಯಿತು. ಇದರ ಜೊತೆಗೆ ಸ್ವಲ್ಪ ಮೆಂತ್ಯ ಕಾಳು. ನೀವು ಜಾಸ್ತಿ ತಿನ್ನೋರಿದ್ರೆ ಸ್ವಲ್ಪ ಎಕ್ಸ್ಟ್ರಾನು ಹಾಕ್ಕೋಬೋದು. ಮೆಂತ್ಯ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅದಕ್ಕೋಸ್ಕರ. ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದರ ಜೊತೆಗೆ ಮತ್ತು ಇಲ್ಲಿ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನಾನು ಅಕ್ಕಿಯನ್ನು ಬಳಸ್ಕೊತಾ ಇದ್ದೀನಿ. ನೀವು ಸೊಸೈಟಿ ಅಕ್ಕಿ ಅಂತೀವಲ್ಲ ಅವು, ಇಲ್ಲ ನಿಮ್ಮ ಮನೆಗೆ ಯಾವುದಿರುತ್ತೋ ಅದನ್ನು ಕೂಡ ಬಳಸ್ಕೋಬೋದು. 2 ಕಪ್ ಅಕ್ಕಿ, 1 ಕಪ್ ಬಾರ್ಲಿ, 1 ಕಪ್ ಉದ್ದಿನಕಾಳು ಮತ್ತು ಸ್ವಲ್ಪ ಮೆಂತ್ಯ, ಸ್ವಲ್ಪ ಕಡಲೆಬೇಳೆನ ಹಾಕಿ ಒಂದು 3 ರಿಂದ 4 ಸತಿ ಎಲ್ಲನೂ ನೀಟಾಗಿ ತೊಳ್ಕೊಂಡ್ಬಿಟ್ಟು ಲಾಸ್ಟಿಗೆ ಚೆನ್ನಾಗಿರೋ ನೀರನ್ನು ಹಾಕಿ ಮತ್ತೆ ನೆನೆಸಿಡಬೇಕು. ಒಂದು 4-5 ಅವರ್ ನೆನಿಬೇಕು. ನೆನೆದ ಮೇಲೆ ಇವಾಗ ನೋಡಿರಿ, ಮಧ್ಯಾಹ್ನ ಒಂದು 2-3 ಗಂಟೆಗೆ ನೆನೆಸಿಟ್ಟಿದ್ದೆ. ಇವಾಗ ರಾತ್ರಿ 7:30 ಗಂಟೆಗೆ ನಾನು ಇದನ್ನು ರುಬ್ಬೋಕ್ಕೆ ತೊಗೊತಾ ಇದ್ದೀನಿ. ಈ ರುಬ್ಬೋಕ್ಕಿಂತ ಮುಂಚೆ ಮತ್ತೆ ಒಂದು ಸತಿ ಇವನ್ನ ಆಮೇಲೆ ನೀರೆಲ್ಲ ತೆಗೆದು ಇನ್ನೊಂದು ಸತಿ ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಡ್ರೆ ಅಕ್ಕಿ ರುಬ್ಬಕ್ಕೆ ರೆಡಿ ಆದವು. ಈ ತೊಳೆದಿರೋ ಅಕ್ಕಿ ಬೇಳೆ ಎಲ್ಲ ಬಾರ್ಲಿಯನ್ನೆಲ್ಲವನ್ನು ಸೇರಿ ನಾವೀಗ ದೋಸೆ ಹಿಟ್ಟಿನದಕ್ಕೆ ನುಣ್ಣಿಗೆ ಕಡಲೆಬೇಳೆ ರುಬ್ಕೊಂಡ್ರೆ ನಮ್ಮದು ದೋಸೆ ಹಿಟ್ಟು ರೆಡಿ ಆಗುತ್ತೆ. ಇವಾಗ ಸಾಯಂಕಾಲ ಟೈಮ್ ಅಲ್ವಾ, ರಾತ್ರಿ 7:30 ಗಂಟೆಗೆ ಎದ್ದು ಇವಾಗ ನಾನು ಇದನ್ನು ರುಬ್ತಾ ಇದ್ದೀನಿ. ಎಷ್ಟೊತ್ತನೂ ಅಷ್ಟು ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು. ನೀವಿಲ್ಲ ಗ್ರೈಂಡ್ರಿಗಾದರೂ ಹಾಕೋಬೋದು, ಕೈಯಲ್ಲಾದರೂ ರುಬ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ದೋಸೆ ತಿಂದು ಬೇಜಾರಾಗಿತ್ತಲ್ಲ, ಆಗ ಹಿಂಗೆ ಸ್ವಲ್ಪ ಏನಾದ್ರು ಬೇರೆ ಬೇರೆ ಚೇಂಜಸ್ ಮಾಡೋದ್ರಿಂದ ತಿನ್ನೋಕ್ಕೂ ಒಂಥರ ಖುಷಿ ಅನಿಸುತ್ತೆ. ಮೇಯ್ನಾಗಿ ಅಂದ್ರೆ ಮನೆ ಮಕ್ಕಳು ಏನು ಮಾಡಿದ್ರು ಇಷ್ಟಪಡಲ್ಲ, ಹಿಂಗೆ ವೆರೈಟಿ ಮಾಡಿದರೆ ಇಷ್ಟಪಟ್ಟು ತಿಂತಾರೆ. ಹೇಳಿ ಆದರೂ ಮಾಡಬೇಕು. ಇವಾಗ ನೋಡಿರಿ, ಹಿಟ್ಟು ಪೂರ್ತಿ ನುಣ್ಣಗಾಗಿ ಚೆನ್ನಾಗಿ ರುಬ್ಬಿಟ್ರೆ ನಮಗೆ ಹಿಟ್ಟು ರೆಡಿ ಆಗುತ್ತೆ. ಇದನ್ನು ನಾನಿವಾಗ ಒಂದು ಪಾತ್ರೆಗೆ ತೊಗೊಂಡು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಉಳಿದಿರೋ ಅಕ್ಕಿನ ಎಲ್ಲವನ್ನು ಕೂಡ ರುಬ್ಬಿ
ತಗೋಬೇಕು. ಏನೋ ಒಂದು ಸ್ವಲ್ಪ ಚೇಂಜ್ ಮಾಡಿದರೆ ಚೇಂಜ್ ಮಾಡೋದಂತ ನೋಡೋಣ ಅಂತೇಳಾದರೂ ತಿನ್ನಕ್ಕೆ ಬರ್ತಾರೆ ಅಂತೇಳಿ ತಿನ್ನಿಸ್ಬೇಕು. ವಿತ್ ಬರೀ ತಿನ್ನಿಸೋದ್ರ ಜೊತೆಗೆ ನಾವೇನು ಮಾಡಬೇಕು, ಆರೋಗ್ಯದ ಕಡೆಗೂ ಗಮನ ಕೊಡಬೇಕು. ಅದಕ್ಕೆ ಆರೋಗ್ಯಕ್ಕೆ ಯಾವುದಾದ್ರಿಂದ ಏನೇನಾಗುತ್ತೆ ಅಂತ ನಮಗೆ ಗೊತ್ತಿರುತ್ತಲ್ವಾ, ಸಮತೋಲಿತ ಆಹಾರವನ್ನು ಸೇವಿಸಬೇಕು. ಹಾಗಾಗಿ ಎಲ್ಲ ಥರಗಳನ್ನು ಕೂಡ ನಾವು ದವಸ ಧಾನ್ಯಗಳನ್ನು, ಕಾಳುಗಳನ್ನು ಹಾಗೆ ತಿನ್ನಲಿಲ್ಲ ಅಂದರೂ ಕೂಡ ಈ ಥರನಾಗೆ ಆದರೂ ಅವುಗಳನ್ನು ಬಳಸಬೇಕು ಅನ್ನೋ ಉದ್ದೇಶ ನಮ್ಮದು. ಇವಾಗ ಹಿಟ್ಟೆಲ್ಲ ರುಬ್ಬಿ ಇದೆ, ಇದನ್ನು ಚಲೋತ್ತಾಗಿ ಮಿಕ್ಸ್ ಮಾಡಿ ರಾತ್ರಿ ಎಲ್ಲ ಇದನ್ನು ಮುಚ್ಚಿಟ್ಬಿಡೋಣ. ಇದಕ್ಕೆ ಇವಾಗ ನಾನು ಯಾವುದೇ ರೀತಿಯಾದ ಉಪ್ಪಾಗಲಿ ಸೋಡಾ ಆಗಲಿ ಹಾಕ್ತಾಯಿಲ್ಲ. ಯಾಕಂದರೆ ಮೊದಲೇ ಬೇಸಿಗೆ ಕಾಲ ಆಗಿರೋದ್ರಿಂದ ಅದು ಹಾಗೆ ಇಟ್ಟರೆ ಹುಳಿ ಬರುತ್ತೆ. ಜಸ್ಟ್ ಇಷ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಪ್ಲೇಟನ್ನು ಮುಚ್ಕೊಂಡು ಮೇಲೊಂದು ಬಟ್ಟೆ ಒದಿಸಿ ಇಟ್ಕೊಂಡ್ಬಿಟ್ರೆ ಸಾಕು, ಅದು ಹುಳಿ ಬಂದಿರುತ್ತೆ ಹಿಟ್ಟು. ಮತ್ತು ನಾವು ಉಪ್ಪಿಗೆ ಅದು ಹಾಕಿದರೆ ಇನ್ನೂ ಜಾಸ್ತಿ ಉಳಿಯುತ್ತೆ, ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ. ನೋಡಿ ಇವಾಗ ಕ್ರೀಮಿಯಾಗಿ ನಮ್ದು ದೋಸೆ ಹಿಟ್ಟು ರೆಡಿ ಆಗಿದೆ. ಒಳ್ಳೆ ಕ್ರೀಮ್ ನೋಡಿದಂಗೆ ಆಗುತ್ತೆ, ಕ್ರೀಮ್ ಥರ ಇದೆಯಲ್ಲ ತಿನ್ನೋಣ ಅನಿಸುತ್ತೆ. ಅಷ್ಟೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬರೀ ನಾಲ್ಗೆ ಕೂಡ ಇವಾಗೆಲ್ಲ ನಾವೇನು ಮಾಡ್ತೀವಿ, ಹೊಟ್ಟೆಗೆ ಏನು ಬೇಕೋ ಅದನ್ನು ನಾಲ್ಗೆ ರುಚಿ ನೋಡಿ ಹೊಟ್ಟೆ ಬದುಕ್ತಾ ಇದ್ವಿ. ಪ್ರತಿಯೊಬ್ಬರ ಲೈಫ್ನಾಗೂ ಹಾಗೆ ಆಗಿದೆ. ನಾಲ್ಗೆಗೆ ಏನು ರುಚಿ ಆಗ್ತದೋ ಅದನ್ನು ತಿಂತೀವಿ, ಅದು ಬಿಟ್ಟರೆ ಹೊಟ್ಟೆಗೆ ಏನು ಬೇಕೋ ಅದನ್ನು ಹಾಕಲ್ಲ. ಹಾಗಾಗಿ ನಾವು ಅದು ಇದು ಅಂತ 108 ರೋಗಗಳನ್ನು ತರಿಸ್ಕೊತೀವಿ. ಯಾವ್ದಾರಪ್ಪ ಅಂದರೆ ನಾಲ್ಗೆ ರುಚಿ ಒಂದೇ ನೋಡ್ಬೋದು. ಅದ್ರ ಜೊತೆಗೆ ಹೊಟ್ಟೆಗೆ ಏನು ಇಷ್ಟನೋ, ಹೊಟ್ಟೆಗೆ ಏನು ಹಾಕಿದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅನ್ನೋದು ಕೂಡ ಭಾಳಷ್ಟು ಮುಖ್ಯ ಆಗುತ್ತೆ ಸ್ನೇಹಿತರೆ. ಇವಾಗೆಲ್ಲ ರುಬ್ಬಿ ಕಲಿಸಿ ಆಗೈತಿ. ಇವಾಗ ಇದನ್ನು ಮುಚ್ಚಿ ಮೇಲೊಂದು ಬಟ್ಟೆ ಹೊದಿಸಿ ಓವರ್ನೈಟ್ ಬಿಟ್ಬಿಡೋಣ. ಬೆಳಿಗ್ಗೆ ಅನ್ನೋಷ್ಟಕ್ಕೆ ನಮ್ಮ ಹಿಟ್ಟು ನೆನ್ಕೊಂಡು ರೆಡಿ ಆಗಿರುತ್ತೆ ದೋಸೆ ಮಾಡಲಿಕ್ಕೆ. ಇವಾಗ ರಾತ್ರಿ ನಾನು ಇದನ್ನು ಮುಚ್ಚಿ ಇಡ್ತಾ ಇದ್ದೀನಿ ನೋಡ್ರಿ. ಮಾಡ್ತೀನಿ, ಸೋಡಾ ಅಂತೂ ಹಾಕೋಂಗಿಲ್ಲ, ನಾನು ಬಳಸೋದಿಲ್ಲ. ಬರೀ ಇವಾಗ ಮಾರ್ನಿಂಗು ಸ್ನಾನ ಪೂಜೆ ಎಲ್ಲ ಆಯಿತು. ಇವಾಗ ದೋಸೆ ಮಾಡೋಣ ನೋಡ್ರಿ. ರಾತ್ರಿ ನೆನೆ ರುಬ್ಬಿಟ್ಟಿರೋ ಹಿಟ್ಟು ಹೆಂಗೆ ನೊರೆಯಾಗಿ ರೆಡಿ ಆಗೈತಿ. ಅದು ರಾತ್ರಿ ರುಬ್ಬಿಟ್ಟಿರೋ ಹಿಟ್ಟು ಇವಾಗ ನಮ್ಮ ದೋಸೆ ಹಿಟ್ಟು ರೆಡಿ ಆಗೈತಿ. ಈಗ ಇದಕ್ಕೆ ನಾನು ರಾತ್ರಿ ಉಪ್ಪು ಸೇರಿಸಿರ್ಲಿಲ್ಲಲ್ವ, ಈಗ ಅದಕ್ಕೆ ಉಪ್ಪನ್ನು ಒಂದು ಬಟ್ಲಲ್ಲಿ ನೀರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಕರಗಿಸಿಟ್ಕೊಂಡಿದ್ದೆ. ಆ ಉಪ್ಪಿನ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡಿಕೊಂಡು ಕಾದಿರೋ ಹಂಚಿನಲ್ಲಿ ಹಾಕ್ಕೊಂಡು ಗರಿಗರಿ ದೋಸೆನ ರೆಡಿ ಮಾಡ್ಕೊಂಡು ತಿನ್ನೋಣ ಬರ್ರಿ. ಯಾರಿಗೆಲ್ಲ ದೋಸೆ ಇಷ್ಟನ, ಯಾರೆಲ್ಲ ದೋಸೆ ಪ್ರಿಯರಿದ್ದೀರ ಬೇಗ ಬೇಗ ಕಮೆಂಟ್ ಮಾಡಿರಿ. ಬಿಸಿ ಬಿಸಿ ದೋಸೆ ರೆಡಿ. ಎಣ್ಣೆ ಇಲ್ಲ ತುಪ್ಪ ಯಾವುದಾದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ಎಣ್ಣೆ ಹಾಕ್ಕೊಳತ್ತೀನಿ. ಹುಡುಗರಿಗೆ ಮಾಡ್ಬೇಕಾದ್ರೆ ಅಷ್ಟೇ ತುಪ್ಪ ಹಾಕ್ತೀನಿ. ಎಣ್ಣೆ ಹಾಕೊಂಡ್ಮೇಲೆ ಇವಾಗ ಇಲ್ಲಿ ಕೆಂಪು ಖಾರ ಮಾಡಿಟ್ಕೊಂಡೆ ನೋಡಿರಿ. ಈ ಕೆಂಪು ಖಾರನ ಅದಕ್ಕೆ ಹಾಕ್ಕೊಳತ್ತೀನಿ. ಮಸಾಲೆ ದೋಸೆ, ಹೋಮ್ ಮೇಡ್ ಮಸಾಲೆ ದೋಸೆ ನಾವೇ ಮನ್ಯಾಗ ಮಾಡ್ಕೊಂಡಿದ್ದೀವನ್ನೋ ಖುಷಿನೂ ಒಂದು, ಜೊತೆಗೆ ಏನಪ್ಪ ಅಂದ್ರೆ ತಿನ್ನಕ್ಕೆ ಒಂಥರ ಇಂಟ್ರೆಸ್ಟ್ ಆಗಿರ್ತೈತಿ. ಬರೀ ಹೊರಗೆ ತಿನ್ನಕತ್ಲೂ ನಾವೇ ಮನ್ಯಾಗ ಮಾಡಿದ್ದೀವಿ ಅಂಥೇಳಿ ಮಕ್ಕಳಿಗೆ ಆಯಿತು, ದೊಡ್ಡವ್ರಿಗಾಯ್ತು, ಎಲ್ಲರಿಗೂ ಆಯಿತು ಇಂಟ್ರೆಸ್ಟ್ ಆಗಿರ್ತೈತಿ. ನೋಡಿರಿ ಇವಾಗ ನಮ್ಮ ಬಾರ್ಲಿ ದೋಸೆ ರೆಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ತಾವೆ. ಜೊತೆಗೆ ನೋಡಿರಿ ಇವನ್ನೆಲ್ಲ ನಾವು ವೆರೈಟಿ ಇರೋವನ್ನು ಕೇವಲ ನೋಡೋದ್ರಿಂದಾಗಲಿ ಕೇಳೋದ್ರಿಂದಾಗಲಿ ಇದರ ಅನುಭವ ಗೊತ್ತಾಗಂಗಿಲ್ಲ. ನಾವು ಸುತ್ತ ಮಾಡಿ ತಿಂದು ನೋಡ್ಬೇಕು, ಆವಾಗ ಅದರ ಅನುಭವ ಗೊತ್ತಾಗ್ತೈತಿ. ದಿನ ಒಂದೇ ಥರ ತಿನ್ನೋದಕ್ಕಿಂತ ಹಿಂಗೆ ಬೇರೆ ಬೇರೆ ಮಾಡಿದಾಗ ಒಂಥರ ಮನುಷ್ಯಗೂ ಕೂಡ ಖುಷಿ ಅನಿಸುತ್ತೆ. ಜೊತೆಗೆ ಆರೋಗ್ಯಕ್ಕೂ ಕೂಡ ನಾವು ಬೇರೆ ಬೇರೆ ತಿಂತಾ ಇರಬೇಕು. ನಾವು ಇದನ್ನು ಕೂಡ ಅಷ್ಟೇ ಮಾಮೂಲಿ ದೋಸೆ, ಪಲ್ಯ, ಚಟ್ನಿ ಯಾವುದ್ರ ಜೊತೆನೂ ತಿನ್ಬೋದು. ನಾನಿಲ್ಲಿ ಇವತ್ತು ಬರೀ ಚಟ್ನಿ ಮಾಡಿದ್ದೀವಿ, ಚಟ್ನಿ ಜೊತೆಗೆ ಸರ್ವ್ ಮಾಡಕತ್ತೀವಿ.
ಸೂಪರ್ ಆದಂತಹ ಬಾರ್ಲಿ ದೋಸೆ, ಬಿಸಿ ಬಿಸಿ ದೋಸೆ ರೆಡಿ ಆಯಿತು. ಯಾರಿಗೆಲ್ಲ ಇಷ್ಟ ಆಯಿತು ಅವರಂದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ. ಮತ್ತು ನಿಮ್ಮ ಮನ್ಯಾಗ ನೀವು ಮಾಡಿದ ಮೇಲೆ ಹೆಂಗೆ ಬಂತು ಅಂಥೇಳಿ ಕಮೆಂಟ್ಸ್ ಹಾಕೋದನ್ನು ಮರಿಬೇಡ್ರಿ. ಯಾಕಂದ್ರೆ ಈ ಬೇರೆ ಬೇರೆ ದೋಸೆಗಳನ್ನೆಲ್ಲ ನಾವೇನು ಮಾಡಬೇಕು, ತಿಂದು ಅದರ ಅನುಭವ ಗೊತ್ತಾಗ್ತೈತಿ. ಹೆಂಗೆ ಬಂತು ಅಂತ ಕಮೆಂಟ್ಸ್ ಮಾಡೋದನ್ನು ಮರಿಬೇಡ್ರಿ. ಚೆನ್ನಾಗಿ ಹಿಡಿವೆ.